ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ನಾವು ಗಿಲ್ಲಿನೇ. ಯಾಕೆ ಅವರೇ ವಿನ್ ಆಗಬೇಕು? ಯಾಕಂದರೆ ನ್ಯಾಯ ನೀತಿಯಾಗಿ ಆಡ್ತಾನೆ, ಎಲ್ಲ ಮಾಡ್ತಾನೆ. ಅವನ ಮೇಲೇ ಇವ್ರು ಆಗಲ್ಲ ಅಂದ್ಬಿಟ್ಟು ಅವನ ಮೇಲೆ ಅಪೋಸಿಟಿ ಆಗಿ ಜಗಳ ಮಾಡ್ತಾ ಇರ್ತಾರೆ ಅಶ್ವಿನಿ ಅವರು. ನಮಗೆ ಅಶ್ವಿನಿ ಇಷ್ಟ ಇಲ್ಲ, ಗಿಲ್ಲಿ ಇಷ್ಟ, ರಕ್ಷಿತಾ ಇಷ್ಟ. ಓಕೆ, ಯಾರು ಚೆನ್ನಾಗಿ ಆಡ್ತಿಲ್ಲ ಅಲ್ಲಿ? ಯಾರು ಆಡ್ತಿಲ್ಲ ಅಂದರೆ ಅಶ್ವಿನಿ ಮೇಡಮ್ ಬಂದು ಯಾವಾಗೂ ಆಡ್ತೀನಿ ಅಂತ ಮುಂದೆ ಹೋಗುತ್ತೆ, ಆದರೆ ಏನು ಆಡಲ್ಲ. ಸುಮ್ಗೆ ಬಂದ ತೋರಿಸ್ತಾರೆ, ಆದರೆ ಏನು ಇಲ್ಲ. ನೆನ್ನೆ ಗಿಲ್ಲಿ ಅವ್ರಿಗೆ ರಿಷಾ ಅವ್ರದ್ದು ಬಟ್ಟೆ ಈಚೆ ಹಾಕಿದ್ರಲ್ಲ, ಅದರಿಂದ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ, ಅದ್ರ ಬಗ್ಗೆ ಏನಂತೀರಾ? ಗಿಲ್ಲಿ ಬಟ್ಟೆ ತಗೊಂಡು ಹಾಕಿದ್ರು ತಪ್ಪೇ ಇಲ್ಲ ಅಂತ ಹೇಳಿಲ್ಲ, ಆದರೆ ಒಂದು ಗಂಡಸಿಗೆ ಕೈ ಎತ್ಕೊಂಡು ಹೊಡೆದ್ರಲ್ಲ, ಅದು ತಪ್ಪಿಲ್ವಾ? ಅದು ತಪ್ಪಲ್ವಾ? ಗಂಡಸು ಅಂದರೆ ಒಂದು ರೀತಿ ಇದೆ, ಮರ್ಯಾದೆ ಇದೆ. ಆ ಗಂಡಸಿಗೆ ಕೈ ಮಾಡಿದ್ದು ತುಂಬ ತಪ್ಪು. ಗಂಡಸ್ರಿಗೊಂದು ರೀತಿ ಇಲ್ಲ, ಹೆಣ್ಸರಿಗೊಂದು ರೀತಿ ಇಲ್ಲ. ಏನು ಸಮ, ಏನು ನಾವು ಹೆಣ್ಮಕ್ಳು ಅವ್ನು ಗಂಡು ಮಕ್ಕಳು ಅಷ್ಟೇ. ಆದ್ರೂ ಅವ್ರು ಮಾಡಿರೋದು ತಪ್ಪಲ್ವಾ? ಇವತ್ತು ರಘು ಅವ್ರಿಗೂ ಮತ್ತು ಅಶ್ವಿನಿ ಅವ್ರಿಗೂ ಜಗಳ ಆಗೈತೆ. ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅಂದ್ಬಿಟ್ಟು ಅಶ್ವಿನಿ ಅವರು ಕೂಗಾಡ್ಕೊಂಡು ಅಳೋದೆಲ್ಲ ಮಾತಾಡಿ ಡೋರ್ನೆಲ್ಲ ತೆಗೆದು ಈಚೆಗೆ ಬರೋ ಥರ ಮಾಡಿದ್ರು. ಅದು ಡವ್ ಅಂತೀವಿ. ಅವ್ರಂತೂ ಹೋಗಲ್ಲ ಆಚೆಗೆ. ಸುಮ್ಗೆ ಆದರೆ ನಾನು ಆಚೆ ಹೋಗ್ತೀನಿ, ನಾನು ಮಾಡ್ತೀನಿ, ನಾನೇ ವಿನ್ ಆಗಬೇಕು, ನನಗೊಂದು ಮರ್ಯಾದೆ ತಾನೇ ಬರಬೇಕು, ಗುಡ್ಕೋಬೇಡ್ದು ಯಾವಾಗೂ. ಈಗ ಅಳ್ತಿದ್ರಲ್ಲ ಅವರು, ಅದೆಲ್ಲ ಸುಮ್ಗೆ ಡ್ರಾಮಾ. ನಾವು ಫಸ್ಟ್ ಸ್ಟಾರ್ಟಿಂಗಿಂದ ಈಗವರೆಗೂ ನೋಡ್ತಾನೆ ಇದ್ದೀವಿ. ಅದು ಫುಲ್ ಡ್ರಾಮಾ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಅಶ್ವಿನಿನೇ ಹೋದ್ರೆ ಚಂದ ಅಂತೀವಿ ನಾವು. ಅವರೇ ಹೋಗ್ಬೇಕು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ನನ್ನ ಪ್ರಕಾರ ಗಿಲ್ಲಿ ನಟ ವಿನ್ ಆದರೆ ಇಷ್ಟ, ಅವನಾಗಬೇಕು. ಗಿಲ್ಲಿ ವಿನ್ ಆಗ್ಬೇಕಂತೀರಾ? ಯಾಕೆ ಅವನೇ ಅಂದರೆ ಅವನ ವ್ಯಕ್ತಿತ್ವ ಇಷ್ಟ, ಸೊ ಅದಕ್ಕೆ ಅವನ ವಿನ್ ಆಗಬೇಕು. ಅದಕ್ಕೆ. ಓಕೆ, ಗಿಲ್ಲಿ ಫೇಕ್ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವನು ಇರೋದು ಲಾಯಲ್ ಆಗಿ ಅನ್ಸುತ್ತೆ, ಸೊ ಫೇಕ್ ಅದೆಲ್ಲ ಏನು ಅನ್ಸಲ್ಲ ನನಗೆ, ಸೊ ಅವ್ನು ಲಾಯಲ್. ಯಾರು ಫೇಕಾಗಿ ಆಡ್ತಿದ್ದಾರೆ ಅನ್ಸುತ್ತಲ್ಲಿ? ಅಶ್ವಿನಿ. ಯಾಕೆ ಅವರು ಅಂದರೆ ಅವರು ಒಳಗೊಂದು ಹೊರಗೊಂದು ಮಾತಾಡ್ತಾರೆ, ಸೊ ಅವ್ರು ಫೇಕ್. ಅದಕ್ಕೋಸ್ಕರ ಈಗ ಇದೊಂದು ಮೊನ್ನೆ ರಿಷಾ ಅವ್ರದ್ದು ಬಟ್ಟೆ ಎಲ್ಲ ತೊಗೊಬಂದು ಈಚೆಗೆ ಹಾಕಿದ್ರು ಗೊತ್ತಾ? ಅದ್ರ ಮೇಲೆ ಗಿಲ್ಲಿ ಅವ್ರಿಗೆ ಕೇಸ್ ಹಾಕಿದರೆ ಅರೆಸ್ಟ್ ಆಗ್ತಾರೆ ಅಂತಾರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅವ್ರು ಏನಂದರೆ ಅವ್ರು ಸ್ನಾನ ಮಾಡೋಕ್ಕೆ ಬಕೆಟ್ ಕೊಡಲಿಲ್ಲ ಅನ್ನೋ ವಿಷಯಕ್ಕೆ ಅವ್ರು ಆ ಥರ ಮಾಡಿರ್ಬೋದು, ಬಟ್ ಇದರಲ್ಲಿ ಕೇಸ್ ಹಾಕೋ ಅವಶ್ಯಕತೆ ಏನಿಲ್ಲ. ಮುಕ್ಕೋಡಾಕ ಯಾರು ಆಡ್ತಿದ್ದಾರೆ ಅನ್ಸುತ್ತೆ? ರಿಷಾ. ಯಾಕೆ? ಯಾಕಂದರೆ ಅವರು ಬರೀ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ ಹೊರತು ಅವ್ರ ವ್ಯಕ್ತಿತ್ವನ ಬಿಚ್ಚ ಆಡ್ತಾ ಇಲ್ಲ, ಸೊ ಅವ್ರು ಮುಖವಾಡ ಹಾಕೊಂಡು ಆಡ್ತಾರೆ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೋದು ಅನ್ಸುತ್ತೆ? ರಿಷಾನೇ ಹೋಗ್ಬೋದು. ರಿಷಾನೇ ಹೋಗ್ಬೇಕಂತೀರಾ? ಯಾಕೆ? ಅವ್ರು ಬರೀ ಮಾತಷ್ಟೇ, ಏನೂ ಆಡ್ತಾ ಇಲ್ಲ, ಏನೂ ಮಾಡ್ತಾಯಿಲ್ಲ, ಸೊ ಹೋಗ್ಬೋದು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ರಕ್ಷಿತಾ. ಯಾಕೆ ಅವ್ರಿಗೆ? ಎಲ್ಲರೂ ಅವಳನ್ನ ಆಡಲ್ಲ ಅಂತ ಅನ್ಕೋತಾರೆ, ಆದರೆ ಅವಳು ಚೆನ್ನಾಗಿ ಆಡ್ತಾ ಇದ್ದಾಳೆ. ಎಲ್ಲರ ಜೊತೆನೂ ಓಪನ್ ಅಪ್ ಆಗಿ ಮಾತಾಡ್ತಾರೆ. ಮೇ ಬಿ ಅವರೇ ಫಿನಾಲೆಗೆ ಹೋಗ್ಬೋದು ಅನ್ಸುತ್ತೆ. ವಿನ್ನರ್ ಯಾರಾಗ್ಬೋದು ಹಂಗಾರೆ? ವಿನ್ನರ್ ಹೇಳೋಕ್ಕಾಗಲ್ಲ. ಮೇ ಬಿ ಗಿಲ್ಲಿ ಅವ್ರ ರಕ್ಷಿತಾ ಆಗಬೇಕು. ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೋದು ಅನ್ಸುತ್ತೆ? ಬರಬೇಕು ಅಂದರೆ ಧ್ರುವ ಅವರೇ ಬರಬೇಕು. ಯಾಕೆ ಅವರು? ಚೆನ್ನಾಗಿ ಆಡ್ತಾನೆ ಇಲ್ಲ. ರಕ್ಷಿತಾ ಅಂತಾನೆ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರ ಆಟನ ಅವರೇ ಆಡ್ತಾ ಇಲ್ಲ, ಬೇರೆಯವ್ರನ್ನೆಲ್ಲ ಒಬ್ಸರ್ವ್ ಮಾಡ್ಕೊಂಡು ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಸೊ ಅವ್ರು ಇರಬಾರ್ದು ಮನೆಯಲ್ಲಿ. ಅಶ್ವಿನಿ ಗಿಲ್ಲಿ ಗಲಾಟೆ ಆಯ್ತು, ಅದು ಅವರು ಗಿಲ್ಲಿ ಜೊತೆ ಸರಿ, ಅವರು ಲೋ ಹೋಗೋ ಬಾರೋ ಅಂತ ತನಕ ಎಲ್ಲ ಮಾತಾಡ್ತಾರೆ. ಅವರು ಒಂದು ಕರೆಕ್ಟ್ ವೇಯಿಂದ ಮಾತಾಡಿದ್ರೆ ಇವರು ಆ ಕಡೆಯಿಂದನೇ ಮಾತಾಡ್ತಾರೆ. ಅವರು ರೆಸ್ಪೆಕ್ಟ್ ಅಂತ ಏನೂ ಕೊಡಲ್ಲ. ಸೊ ಅವರು ಯಾಕೆ ಕೊಡಬೇಕು ಅಶ್ವಿನಿ ಅವರಿಗೆ? ಸಪೋರ್ಟ್ ಯಾರಿಗೆ? ರಕ್ಷಿತಾ ಅವ್ರ ಗಿಲ್ಲಿ ಇಬ್ಬರಲ್ಲಿ ಯಾರು ಗೆದ್ರೂ ಓಕೆನೆ. ರಕ್ಷಿತನ ಗಿಲ್ಲಿನ ಅಂತ ಬಂದರೆ ರಕ್ಷಿತಾನೇ. ಯಾಕೆ ಅಷ್ಟೊಂದು ರಕ್ಷಿತಾನೆ? ಯಾಕಂದ್ರೆ ನಮಗೆಲ್ಲ ತುಂಬ ಇಷ್ಟ, ನನ್ನ ಫ್ರೆಂಡ್ಸ್ಗೆ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿಗೆ. ಯಾಕೆ ಗಿಲ್ಲಿಗೆ? ಅಂದರೆ ಅವ್ರು ಚೆನ್ನಾಗಿ ಆಡ್ತವ್ರೆ, ಅದಕ್ಕೆ ಅವ್ರಿಗೆ. ಡೌರಾಣಿ ಅಂತ ಹೇಳೋದಾದ್ರೆ ಬಿಗ್ ಬಾಸಲ್ಲಿ ಯಾರು ಹೇಳ್ತೀರಾ? ಡೌರಾಣಿ ಅಂತಂದರೆ ಅಶ್ವಿನಿಗೆ. ಯಾಕೆ? ಅಂದರೆ ಅವರೇ ತಪ್ಪು ಮಾಡ್ತಾರೆ, ಎಲ್ರಿಗೂ ನೀನು ತಪ್ಪು ಮಾಡ್ತಿದ್ಯಾ ಅಂತಾರೆ, ಅದಕ್ಕೆ. ಗಿಲ್ಲಿ ಅವರು ರಿಷಾ ಅವ್ರ ಬಟ್ಟೆನ ತಂದು ಹೊರಗಡೆ ಹಾಕಿದ್ರು, ಆ ಟಾಪಿಕ್ ಮೇಲೆ ಅವ್ರಿಗೆ ಕೇಸ್ ಹಾಕಿದ್ದಾರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅಂದರೆ ಆಗಿದ್ದ ದಿನ ಹಾಕಿದಿದ್ರೆ ಅದೊಂದು ಲೆಕ್ಕ, ಆಗಾದ್ಮೇಲೆ ಹಾಕ್ತವ್ರೆ ಅಂತಂದರೆ ಇದು ಟಾರ್ಗೆಟ್ ಮಾಡಿ ಹಾಕ್ತಾ ಇರೋದು ಅಂತ ಅನಿಸುತ್ತೆ. ಗಿಲ್ಲಿಗೆ ಮತ್ತು ಅಶ್ವಿನಿ ಅವ್ರಿಗೂ ಜಗಳ ಆಯ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಅಂದರೆ ಅವರೇ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ. ಗಿಲ್ಲಿ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಅಂದರೆ ರೆಸ್ಪೆಕ್ಟ್ ಕೊಡಿ ಅಂತಾರೆ. ಅವರೇ ರಘು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಇದಕ್ಕೆ ಅವರೇ ತಾನೇ ತಪ್ಪು. ಈಗ ರಘು ಅವ್ರಿಗೂ ಅಶ್ವಿನಿ ಅವ್ರಿಗೂ ಜಗಳ ಆಯಿತು, ಅದ್ರಲ್ಲಿ ತುಂಬ ಜೋರಾಗಿ ನಡೆದೈತೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದ್ರ ಬಗ್ಗೆ ಏನು ಅನಿಸಲ್ಲ, ಕರೆಕ್ಟಾಗೆ ಮಾಡ್ತವ್ರೆ ರಘು ಅವರು ಅಂತ ಅನಿಸುತ್ತೆ. ಡೌರಾಜ ಅಂದರೆ ಯಾರು ಹೇಳ್ತೀರಾ? ಧ್ರುವಂತ್. ಯಾಕೆ ಧ್ರುವಂತ್?
ಅಂದರೆ ಅವರು ಮಂಗಳೂರವರು, ರಕ್ಷಿತಾ ಅವರು ಮಂಗಳೂರವರು. ಪಾಪ ಅವ್ರಿಗೆ ಬರಲ್ಲ ಕನ್ನಡ, ಇವ್ರಿಗೆ ಕನ್ನಡ ಬರುತ್ತೆ ಅಂದ್ಬಿಟ್ಟು ಪಾಪ ಅವ್ರಿಗೆ ಟಾರ್ಗೆಟ್ ಮಾಡೋದು. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು? ಗಿಲ್ಲಿ. ಯಾಕೆ ಅವರೇ? ನನಗೆ ಅವರೇ ಇಷ್ಟ, ಅದಕ್ಕೆ ಅವರು ತುಂಬ ಕಷ್ಟದಿಂದ ಬಂದಿರೋರು, ಅದಕ್ಕೆ ನಂಗೆ ಅವರೇ ಇಷ್ಟ, ಅವರೇ ಗೆಲ್ಲಬೇಕು. ಯಾರು ಗೆಲ್ಲಬಾರ್ದು ಅಂತೀರಾ? ಅಶ್ವಿನಿ ಗೌಡ. ಯಾಕೆ? ನನಗೆ ಅವ್ರು ಇಷ್ಟ ಇಲ್ಲ, ಮಾತು ಗಿಲ್ಲಿನ ಕೆಣಕಿ ಜಗಳ ಮಾಡ್ತಾರೆ, ಅದಕ್ಕೆ ಅವ್ರು ಇಷ್ಟ ಇಲ್ಲ. ಕರೆಕ್ಟಾಗಿ ಅಂದರೆ ಡ್ರಮ್ ಕರೆಕ್ಟಾಗಿ ಇಟ್ಕೋತಾ ಇಲ್ಲ, ಹಂಗೆ ಹಿಂಗೆ ತುಂಬ ರೇಗಾಡಿದ್ರು. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದ್ರ ಬಗ್ಗೆ ಅಂದರೆ ಅಶ್ವಿನಿ ಗೌಡದೇ ತಪ್ಪು ಅಂತ ಹೇಳ್ತೀನಿ. ಗಿಲ್ಲಿದೇನಿಲ್ಲ, ಅಭಿ ಅದೇ ಕಾವ್ಯಲ್ಲಿ ಬಕೆಟ್ ಆಗ್ತಾ ಇದ್ಲು, ಅಭಿ ತಳ್ಳಿದ್ದಕ್ಕೆ ಗಿಲ್ಲಿ ಬೈದ ಅಷ್ಟೇ. ಅದಕ್ಕೆ ಅಶ್ವಿನಿ ಮೇಡಮು ಗಿಲ್ಲಿ ಮೇಲೆ ಜಗಳ ಮಾಡಿದ್ರು. ಸೊ ಅಶ್ವಿನಿದೇ ತಪ್ಪು ಅಂತ ಹೇಳ್ತೀನಿ. ಇವತ್ತು ರಘು ಅವರು ಮತ್ತು ಅಶ್ವಿನಿ ಅವ್ರಿಗೂ ಜಗಳ ಆಯಿತು. ಅಂದರೆ ನನಗೆಲ್ಲ ಅಶ್ವಿನಿದೇ ತಪ್ಪು ಅಂತ ಅನಿಸುತ್ತೆ. ಯಾಕಂದರೆ ಅವರೇ ಮೇಲೆ ಬಿದ್ದು 10 ನಿಮಿಷ ಮಾಡಿಬಿಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ರಘು ಅವ್ರು ಹೇಳ್ತಾರೆ 10 ನಿಮಿಷ ಬಿಟ್ಟ ಮೇಲೆ ಪೇಯ್ನ್ ಹೋಗುತ್ತಾ ಅಂತ. ಅದಕ್ಕೆ ನಾನು ಮಾಡಲ್ಲ ಅಂತಾರೆ. ಇವ್ರದ್ದು ತಪ್ಪಿರೋದೆ, ಹೌದು, ಇಬ್ಬರದ್ದು ತಪ್ಪೈತೆ ಅದರಲ್ಲಿ. ಅಶ್ವಿನಿನಾ ಅಥವಾ ಗಿಲ್ಲಿ ಅಂತೀರಾ? ಗಿಲ್ಲಿ. ಗಿಲ್ಲಿನೇ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬೇಕಂತೀರಾ? ಅಶ್ವಿನಿ. ಅಶ್ವಿನಿ ಹೋಗ್ಬೇಕು. ಅವರೇ ಹೋಗೋದು ಬಿಡಿ, ಅವ್ರು ಹೇಳೈತಲ್ಲ ಆವಾಗಲೇ ಹೋಗ್ತೀನಿ ಅಂತ ಹೊರಗಡೆ ಹೋಗಿದ್ರು ಅವರೇ ಹೋಗ್ತಾರೆ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕಂತೀರಾ? ಗಿಲ್ಲಿ. ಯಾಕೆ ಅವರೇ? ಚೆನ್ನಾಗಿ ಆಡ್ತಿದ್ದಾರೆ, ಇನ್ನು ಮುಂದೆ ಚೆನ್ನಾಗಿ ಆಡಿದ್ರೆ ಅವರೇ ಗೆಲ್ತಾರೆ. ಅವರೇ ಗೆಲ್ತಾರೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಚೆನ್ನಾಗಿ ಮಾಡು. ಯಾಕೆ ಅವರು? ಯಾಕೆಂದರೆ ಅವರು ಎಲ್ಲರ ಜೊತೆಗೂ ಮಿಂಗಲ್ ಆಗದೆ, ಅಂದರೆ ಅವರೇ ಒಂದು ಕಡೆ ಬೌಂಡ್ರಿ ಹಾಕೊಂಡಿದ್ದಾರೆ ಅಂತ ಅನಿಸುತ್ತೆ. ಓಕೆ, ನೀನು ಅಶ್ವಿನಿ ಅವ್ರಿಗೂ ಮತ್ತು ಗಿಲ್ಲಿ ಅವ್ರಿಗೂ ಜಗಳ ಆಯಿತು, ಅದ್ರ ಬಗ್ಗೆ ಏನು ಅನಿಸುತ್ತೆ? ಅಂದರೆ ಗಿಲ್ಲಿ ಮಾಡಿದ್ದು ಒಂದು ಕಡೆ ಸ್ವಲ್ಪ ತಪ್ಪಿರ್ಬೋದು, ಬಟ್ ಅಶ್ವಿನಿ ತಿದ್ಕೊಬೇಕಿತ್ತು ಅಥವಾ ತಿಳ್ಕೊಬೇಕಿತ್ತು ಅಂತ ಅನಿಸುತ್ತೆ. ಓಕೆ, ಅಶ್ವಿನಿ ಅವರು ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ ಅಂತ ಮಾತಾಡ್ತಾರೆ. ಬಟ್ ಅವರೇ ಹುಡುಗರಿಗೆ ಅಲ್ಲಿರೋ ಬಾಯ್ಸ್ಗಳಿಗೆ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ, ಹೋಗಲೋ ಬಾರಲೋ ಅಂತಲೇ ಮಾತಾಡ್ತಾರೆ. ಅದ್ರ ಬಗ್ಗೆ ಏನು ಅನಿಸುತ್ತೆ? ಅದೇ ಅವ್ರ ರೆಸ್ಪೆಕ್ಟು ನಮಗೆ ಬೇಕು ಅಂತಂದಾಗ ನಾವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನ್ನೋದು ಅಷ್ಟೇ. ಓಕೆ, ಬೆಸ್ಟ್ ಫ್ರೆಂಡ್ಶಿಪ್ ಅಂದರೆ ಬಿಗ್ ಬಾಸಲ್ಲಿ ಯಾರ್ದು? ಗಿಲ್ಲಿ ಕಾವ್ಯ. ಯಾಕೆ ಅವ್ರದ್ದೇ? ಚೆನ್ನಾಗಿ ಆಡ್ತಾರೆ, ಬೇರೆ ಥರ ಫ್ರೆಂಡ್ಶಿಪ್ ಅಂತ ಇಲ್ಲ, ಅವ್ರದ್ದು ಚೆನ್ನಾಗಿದೆ ಫ್ರೆಂಡ್ಶಿಪ್. ಚೆನ್ನಾಗಿದೆ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬಂದರೆ ಚೆನ್ನಾಗಿರುತ್ತೆ? ಹೊರಗೆ ಬಂದರೆ ಅಂತನಾ? ಮಾಡು. ಯಾಕೆ ಅವರೇ? ಅದೇ ಅವ್ರು ಚೆನ್ನಾಗಿ ಆಡ್ತಾ ಇಲ್ಲ.